ಹೆಂಡತಿಯ ಅನುಮಾನಾಸ್ಪದ ಸಾವಿಗೆ ಹೆದರಿ ಗಂಡ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೆಆರ್ ಪೇಟೆಯ ಗದ್ದೆ ಹೊಸೂರು ಗ್ರಾಮದ ಮೋಹನ್ ಮತ್ತು ಬೇವಿನಹಳ್ಳಿ ಗ್ರಾಮದ ಯುವತಿ ಸ್ವಾತಿ ಇಬ್ಬರಿಗೂ 3 ವರ್ಷದ ಹಿಂದೆ ಮದುವೆ ಆಗಿತ್ತು. 1 ವರ್ಷದ ಮಗು ಕೂಡ ಇತ್ತು. ಆದರೆ ಪತ್ನಿಯ ಅನುಮಾನಾಸ್ಪದವಾದಂಥ ಸಾವಿಗೆ ಹೆದರಿ ಆಕೆಯ ಪತಿ ಮೋಹನ್ ಕೂಡ ನಿನ್ನೆ ಆಗಸ್ಟ್ 20ನೇ ತಾರೀಕು ಮಂಗಳವಾರ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. ಆತ್ಮಹತ್ಯೆಗೆ ನಿಖರವಾದಂಥ ಕಾರಣ ತಿಳಿದು ಬಂದಿಲ್ಲ ಅಂತ ಆದರೂ ಕೂಡ ಮೃತ ಸ್ವಾತಿ ಕುಟುಂಬದವರು ಆಕೆಯ ಪತಿ ಮೋಹನ್ ಮತ್ತು ಕುಟುಂಬದವರೇ ಸ್ವಾತಿಯನ್ನ ಕೊಲೆ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪ ಮಾಡಿ ಮೋಹನ್ ಮನೆಗೆ ತೆರಳಿ ಬೆಂಕಿ ಹಚ್ಚಿದ್ದಾರೆ. ಒಟ್ಟಾರೆ ಕೌಟುಂಬಿಕ ಕಲಹಕ್ಕೆ ದಂಪತಿಯ ಬದುಕು ದುರಂತ ಅಂತ್ಯ ಕಂಡ್ರೆ, ಇನ್ನೊಂದು ಕಡೆ ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡುವಾಯಿತು ಎಂಬ ಗಾದೆ ಮಾತಿನಂತೆ ಗಂಡ ಹೆಂಡಿರ ಸಾವು ಮಗುವನ್ನು ಅನಾಥಗೊಳಿಸಿದೆ. ಇನ್ನು ಸ್ಥಳಕ್ಕೆ ಕಿಕ್ಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆಯನ್ನು ಕೈಗೊಂಡಿದ್ದಾರೆ.